ಯವ್ವ ಬೇಯ್ ಕುಂದ್ರು ಯಾಟಾಗಂತ ನಿಂದಿರ್ತಿ ಅಂತ. ಯವ್ವ ನೀ ಅಡುಗೆ ಮಾಡ್ಕೊಂಬಂದಿರೋದು ನೋಡ ಶೋಭಾ ನೀನು ಏನ ಯವ್ವ ನಿಂದ ನಿನಗೆ ಎಷ್ಟು ಹಾಕೊಂಡು ವಾರ ಇರ್ತೈತಿ, ಮತ್ತು ಅದ್ರಾಗ ಬೇರೆ ಅಡುಗೆ ಮಾಡ್ಕೊಂಬಂದಿದ್ದಿ ನೋಡು. ಅಯ್ಯಯ್ಯ ಬಂದ ಸುಟ್ಟು ಒಂದು 4-5 ಸರಿ ಹೇಳಿದ್ ನೋಡಿ, ಯಾಕೆ ಅಡುಗೆ ಮಾಡ್ಕೊಂಬಂದಿ ಹಂಗ ಬರಕ ಆಕತೇನ. ಕುಂದ್ರು ಊಟಕ್ಕೆ ಹಚ್ಕೊಡ್ತಾನೆ. ಅಪ್ಪ ಎಲ್ಲೋತು? ನಿಮ್ಮಪ್ಪ ಬರ್ತಾನೆ ತಡಿ ಅಂತ ಹೋದ್ರವ, ಎತ್ಲಾಗ ಹೋತ ಏನ ಹಚ್ಲೇನು ನಿನಗೆ ಊಟನ? ಬ್ಯಾಡವ ಅಳಿಯಂದ್ರು ಇವ್ರು ಬರಲಿ ತಡಿ, ಗಂಡ್ಮಕ್ಳಿಗೆ ಕೊಟ್ಟು ಉಣ್ಣಾಕ್ ಬರ್ತೈತಿ. ಗಂಡ್ಮಕ್ಳಿಗೆ ಕೊಟ್ಟು ಉಣ್ಣಾಕ್ ಬರ್ತೈತಿ. ಆರಾಮಿಲ್ದಕ್ ನೀನು ಹೊಟ್ಟೆ ತುಂಬ ಉಣ್ಣಾತ್ ಕಲಿ ಮೊದ್ಲು, ಆಮೇಲೆ ಮುಂದಿಂದು ಆರಾಮಿದ್ರೆ ಸೈವ ಎಲ್ಲರಿಗೂ ಕೊಟ್ಟು ಇಂದಾಗ ಉಣ್ಣಂತಿಗಿ ಅಂತಂದು. ನಾ ಅದನಿಲ್ಲ ಎಲ್ಲಾರ್ಗು ನಾ ಉಣ್ತಾನಿ, ನೀವು ಉಣ್ಣು ಹಚ್ಕೊಡ್ತಾನೆ ನಿನಗೆ. ಮುಳುಗಾಯಿ ಪಲ್ಯ ಹಚ್ಚಲೇ ಬೇಡ ಶೋಭಾ, ಸುಮ್ಮನಿರವ ನೀನು, ಸುಮ್ಮನಿರು. ಎಲ್ಲರೂ ಕೂಡ ಉಣ್ಣಾನಂತ, ನಾವು ಬೇಗ ಉಣ್ಣಾಕ ಮನ್ಸ ಹಂಗಿಲ್ವಾ ನನಗೆ. ಅಲ್ಲೇ ಈಗ ಹಚ್ಚಬೇಡ ಸುಮ್ಮನರು ನೀನು. ಏಟು ಮಂಡಿದಿ ಬೇ ನೀನು ಅಂತ್ರನು. ತಗ ಇವು ಹಣ್ಣು ಹೆಚ್ಕೊಂಡು ತಿನ್ನು. ಸೇವದ ಹಣ್ಣು ಅದಾವು, ಆಮೇಲೆ ಇವು ಅದಾವ ನೋಡು ದಾಳಿಂಬ್ರಿ ಹಣ್ಣು, ಅದು ದಿನ ತಿನ್ನೊಂದಿಟ್ಟು. ಹಣ್ಣು ಪಣ್ಣು ಮತ್ತೆ ಇದಕ್ಕೆ ವಜ್ಜಿ ಮಾಡ್ಕೊಳಕ್ ಹೋಗಿದ್ದಿ. ಏನೋ ಆಗೈತೆ ಬಿಡ್ಬೇ ನಿನಗೆ. ಅದನ್ನ ಯಾಕೆ ತಂದು ಇದನ್ನ ಯಾಕೆ ಮಾಡ್ಕೊಂಬಂದು ಭಾಳ ತಲೆ ಹಿಡ್ಸಾಕತ್ತಿದ್ದಿ ಇವತ್ತು. ನಿಮ್ಮ ಅತ್ತಿ ಹಂಗವ ಒಂದಿಟ್ಟು ಮುಂಚಿನಂಗ ಐತೆ, ಒಂದಿಟ್ಟು ಹಂಗ ಹೊಂದ್ಕೊಂಡಾರ. ನಂದೇನು ಚಿಂತೆ ಮಾಡಕ್ ಹೋಗ್ಬೇಡ. ನಮ್ಮ ಅತ್ತಿ ಬಂಗಾರದಂಗದಾಳ, ಇನ್ನು ಎಷ್ಟು ಜೀವ ಮಾಡ್ತಾಳ ಅಂತಿದಿ. ಅದಕ್ಕೆ ಎಲ್ಲೆಲ್ಲೂ ಕಳ್ಸಂಗಿಲ್ಲ ಗೊತ್ತೇನ ನಮ್ಮ ಅತ್ತಿ. ಬ್ಯಾಡ್ವಾ ನೀ ಹೋದಿ ಅಂದ್ರೆ ಮನ್ಯಾಗ ಬ್ಯಾಸರಕತಿ, ನಮಗೆ ಕೈಕಾಲು ಆಡ್ಲಿಲ್ಲ ಹಂಗಕತ್ವ. ಇವಾಗ ಹೋಗಕ್ಕೆ ಹೋಗ್ಬೇಡ ನೀ ಎಲ್ಲಿ ಅಂತಂದು ಇದು ಮಾಡ್ತಾರೆ. ಮತ್ತು ಇವತ್ತು ನಿಮ್ಮ ಹೋಗಿ ಆರಾಮಿಲ್ಲ, ಹೋಗಿ ನೋಡ್ಕೊಂಬಾರವ ಅಂತ ಅವ್ರ ಅಂದದ್ದು. ಹೋಗಿ ನೋಡ್ಕೊಂಬಾರವ ಪಾಪ, ಆರಾಮಿಲ್ದ 8 ದಿವಸ ಅಂತಂತಿದ್ದಿ, ಹೋಗ್ಬೇಕಿಲ್ಲ ಇಟ್ರಾಗ ಹೋಗೇ ಇಲ್ಲ ನೋಡಿ ನೀನು ಅಂತಂದು ಅಂದ್ರು. ಮತ್ತು ಅದಕ್ಕೆ ಇಟ್ಕಿದಂಗೆ ಬಂದೀವಿ ನೋಡು. ಹೊಂದ್ಕೊಂಡಾರ ಹಂಗಾರ ಚಲೋ ಆತ್ಬಿಡುವ. ಈ ಮೈದ್ನಾಗ ಇನ್ನೂ ಎಲ್ಲೆಲ್ಲೂ ನೋಡಿಲ್ಲ ಅದ ಏನು? ಇನ್ನೂ ಇಲ್ಲ ಬೇ, ಇನ್ನೂ ಎಲ್ಲಿ ನೋಡಿಲ್ಲ. ಇನ್ನೂ ಈಗ ಮಾಡ್ಕೊತಾನೆ ಇಲ್ಲ ಗೊತ್ತಿಲ್ಲ. ಇನ್ನೂ ಎಲ್ಲಿ ನೋಡಕ್ಕೆ ಶುರು ಮಾಡಿಲ್ಲ ಇನ್ನು. ಈಗಿನ ಗಂಡ್ಮಕ್ಳು ಹೆಣ್ಮಕ್ಳು ಏನವ ಅವ್ರವ್ರ ನೋಡ್ಕೊಂಡಿರ್ತಾರ, ಏನು ಹೇಳಕ್ಕಾಗಂಗಿಲ್ಲ ಬಿಡು. ಅವ್ರವ್ರದ್ದು ಅವ ಹೆಂಗೆ ಮನ್ಯಾಗ ಉಂಟಾನ ಇಲ್ಲ ಮೈದ್ನ? ಎಲ್ಲಾರ ಹೋದ ಅಂದ್ರೆ ಆಟ ಹೊರಗೆ, ಮನ್ಯಾಗಿದ್ದ ಇಲ್ಲ ಊರಾಗ ಎಲ್ಲಾರ ಹೋಗಿದ್ದ ಅಂದ್ರೆ ಮನ್ಯಾಗ ಊಟ ತಿಂಡಿ ಬೆಳಕ್ಕರತ್ಲೆ ರೊಟ್ಟಿ ಪಲ್ಯ ಎಲ್ಲ ಮಾಡಿರ್ತಾನೆ, ಉಂಡನ ಹೋಗ್ಬಿಡ್ತಾನೆ. ಮಧ್ಯಾಹ್ನಕ್ಕೆ ಮನೆ ಊರಾಗಿದ್ದ ಅಂದ್ರೆ ಬಂದಿರ್ತಾನೆ ಉಣ್ಣಾಕ, ಇಲ್ಲಕ್ಕ ಸಂಜಿಕೆಗಂತೂ ಮನ್ಯಾಗ ಊಟ. ಹೌದೇನ? ಏನಾರ ದುಡಿಮಿ? ಇನ್ನು ಏನಿಲ್ಲ ಬೇ, ಏನೋ ಪ್ಯಾಟಾಗಿನ ಮಾಡ್ತಾನಂತ, ಇನ್ನೂ ಗೊತ್ತಿಲ್ಲ ಅದು ಏನು ಮಾಡ್ತಾನೆ ಏನು ಅನ್ನೋದು. ಹೊಲಕ್ಕೆ ಬಾ, ಹೊಲ್ದಾಗಿಂದು ಕೆಲಸ ನೋಡ್ಕೊ ಅಂತ ಇವ್ರು ಅಂತಾರೆ. ಆದ್ರೆ ಅವನಿಗೆ ಹೋದ್ಯಾನಲ್ಲ ಒಟ್ಟು, ಅದಕ್ಕೆ ಪ್ಯಾಟ್ಯಾಗ ದುಡಿಮೆ ಮಾಡ್ತೀನಿ ಅಂತಾನೆ. ಹಂಗಾಗಿ ಏನೇನು ಇದು ಮಾಡಿಲ್ಲ. ಹೌದು ಬಿಡುವ, ಈಗ ಓದಿದವರು ಪ್ಯಾಟ್ಯಾಗ ದುಡಿಮೆ ಮಾಡಕ್ಕೆ ನೋಡ್ತಾರೆ. ಹೋಗ್ಲಿ ಬಿಡು ಪಾಪ, ಮತ್ತು ಹೋದ್ಯಾನ ಮಾಡ್ಯಾನ ಮಾಡ್ಕೊಳ್ಳಿ. ಅದಾನಲ್ಲಿ ಈಗ ಒಬ್ಬನ ಹೊಲ್ವನಿ ಕೆಲಸ ಎಲ್ಲ ನೋಡ್ಕೊತಾನ, ವಜ್ಜ ಕತ್ತಿ ಓಟು. ಏನು ಮಾಡ್ಬೇಕವ, ಈಗ ಓದ್ಯಾರು ಹೊಲ್ವನಿ ಮಾಡ್ರಿ ಅಂದ್ರೆ ಮಾಡೋರಲ್ಲ. ಎಲ್ಲಿ ಹೋಯ್ತು ತಮ್ಮ? ಇವರು ಮುಂದೆ ಕುಂತಿರ್ಬೇಕು ಬೇ ಅಲ್ಲಿ. ರೀ ಏನ್ರಿ? ಹೇಳ ಶೋಭಾ. ಬರ್ರಿ ಉಣ್ಣಾನ, ಅಪ್ಪ ಐತೆ? ಇಲ್ಲ ಮಾವರು ಇಲ್ಲಲ್ಲಿ, ಎಲ್ಲೇ ಹೋದ್ರ ಏನ? ಹೌದೇನ? ಎಲ್ಲಿ ಹೋತಪ್ಪ? ನೀವು ಬರ್ರಿ ಇತ್ಲ ಕುಂದ್ರಿ. ಅಪ್ಪ ಅಂದ್ರೆ ಅಲ್ಲಿ ಕುಂದಿರ್ತೈತಲ್ಲ ಉನ್ ಬಾಜು, ನೀವು ಇತ್ಲ ಬರ್ರಿ. ಬರ್ಲಿ ತಡಿ, ಮಾವನು ಬರ್ಲಿ, ಓಟ್ರು ಕೂಡ ಉಂಡ್ರಾತ್. ಮತ್ತೆ ಅತ್ತಿಯರಿಗೆ ಹಚ್ಕೊಡು ಉಣ್ಲಿ ಅವರು, ರೊಟ್ಟಿ ಇದಾದಂಗಕ್ಕವು. ಕುಂದ್ರಿ ಹೇಳಿ ಅಂದ್ರ. ಅತ್ತಿಯರ ಶೋಭಂದ ಏನು ಚಿಂತೆ ಮಾಡಕ್ಕೆ ಹೋಗ್ಬಾಡ್ರಿ, ಆರಾಮಿರ್ರಿ. ಬರ್ರಿ ನಮ್ಮೂರಾಗೆ 4 ದಿವಸ ಇದ್ದು ಬರುವಂತ್ರಿ ಅಂತ. ಒಂದಿಟ್ಟು ಹಂಗಂತ ಜಾಗ ಚೇಂಜ್ ಆದ್ರೆ ಒಂದಿಟ್ಟು ಇಲ್ಲ ಇದು ಆರಾಮಾಕತಿ. ಬರ್ತಾನ್ರಿ, ಒಂದಿಟ್ಟು ದಡ್ಕಿಗೆಲ್ಲೋ ಓಡಾಡ್ಬಾಡ್ರಿ ಅಂತ ಹೇಳಾರ್ರೆ, ಹಂಗಾಗಿ ಬರ್ತಾನ ತಗೋರಿ. ಶೋಭಾ ಬಂತಾನ. ಬಾಯಪ್ಪ. ತಗ ಇಲ್ಲಿ ಶೋಭಾ. ಏನ್ ತಗೊಂಬಂದೆಪ್ಪ? ಎಲ್ಲೋಗಿದ್ದಿ? ಯವ್ವ ಏನು ತೊಗೊಂಬರ್ಲಿ, ಉಳ್ಕರ್ರಿ ಏನಾರ ಮಾಡೋಣ ಅಂದ್ರೆ ಇರಂಗೂ ಇಲ್ಲ ಅಂತೀರಿ, ಸಂಜೆಗೆ ಹೋಗ್ಬೇಕು ಅಂತೀರಿ. ಮತ್ತು ಮಧ್ಯಾಹ್ನಕ್ಕೆ ಏನಾರು ತೊಗೊಂಬರ್ನ ಅಂದ್ರೆ ಅಲ್ಲಿ ಅಡ್ಗಿನ ಮಾಡ್ಕೊಂಬಂದಿದೆಯಲ್ಲ, ಅದಕ್ಕೆ ಒಟ್ಟು ಮಿರ್ಚಿ ಅವನು ಬಿಸಿವ್ ಮಾಡ್ಯಾರನ ಅಂತ ಹೋಗಿದ್ನೆ. ಬಿಸಿವ್ ಹಾಕಕತ್ತಿದ್ರ, ಅದಕ್ಕೆ ನಿಂತಿದ್ದು ತೊಗೊಂಬಂದೆ. ತಗೋ ಉಣ್ಣಾಕ ಒಂದೊಂದು ಹಿಡು. ಮತ್ತೆ ಇದಕ್ಕೆ ತೊಗೊಂಬರ್ಕ ಹೋಗಿದ್ದೆ, 2 ಥರದ ಪಲ್ಯ, ರೊಟ್ಟಿ, ಚಿತ್ರಾನ್ನ ಎಲ್ಲ ಇತ್ತು. ಯವ್ವ ಹಂಗ ಏನು ಉಣ್ತೀರಿ? ತಗೋ. ಹಸ್ತಂತೇಳಿ ಉಣ್ಣಾಕ ಹಚ್ಚಿಲ್ಲಲ್ಲ ಮತ್ತೆ? ಹಚ್ಚು, ನಿಮ್ಮ ಉಣ್ಲ. ಉಣ್ಣ ಅಂದ್ರೆ ಉಣ್ಣಾಕವಲ್ಲ ನೋಡು. ಎಲ್ಲಾರು ಒಮ್ಮೆ ಉಂಡ್ರತ್ತಾಗ ಒಲ್ಲೆ ಒಲ್ಲೆ ಅನ್ನಕತ್ತಾಳ. ಮತ್ತು ಅದಕ್ಕೆ ಹಚ್ಚಲಿಲ್ಲ ನಾನು ಅಕ್ಕಿಗೆ. ಈಗ ಹಸ್ತಂತಡಿ ಎಲ್ಲಾರ್ಗು.
ಯವ್ವ ತಗೋ ಇಲ್ಲಿ ಹಳೇಂದ್ರಿ ಕೊಡ್ಬೇಕಾ ಇಲ್ಲಿ ತಗೋರಿ ಉಣ್ರಿ ನೀವು. ಅಪ್ಪ ತಗೋ ಅಲ್ಲಿ ಕೊಡವ, ಇಲ್ಲಿ ಅಳಿಯಂದ್ರಿ ಕೊಡು. ಇಲ್ಲ ಮಾವ ತಗೋರಿ ನೀವು. ಹಸ್ತಾಳ ತಗೋರಿ ಈಗ. ಅವ್ರಿಗೆ ಕೊಡು ಇವ್ರಿಗೆ ಕೊಡು. ತಗಯಪ್ಪ ಹಸ್ತನ್ ತಗೋ ರೀ ತಗೋ. ಕೊಡು. ನೀನು ಹಚ್ಕೊಳವ ಬೇಕಂತ ಮತ್ತೆ ರೊಟ್ಟಿ ಪಟ್ಟಿ ಇಲ್ಲೇ ಇರ್ತಾವಲ್ಲ ಕೊಡಕ್ ಬರ್ತೈತಿ, ಅನ್ನ ನೀಡಕ್ ಬರ್ತೈತಿ. ನೀನು ಹಚ್ಕೋ, ಎಲ್ರು ಕೂಡ ಉಂಡ್ರೆ ಚಂದ ಅದ. ಯಪ್ಪ ಹೆಂಗಾಗೈತೆ ಏನೋ ನೋಡು, ಪಲ್ಯ ಅದು ಉಪ್ಪದ್ನು ಏನು ನೋಡೇ ಇಲ್ಲ ನಾನು. ನೋಡು ಭಾರಿ ಮಸ್ತಾಗಿತ್ತು ಪಲ್ಯ ಅದು. ದಿನ ಅನ್ನ ಉಂಡು ನಿಮ್ಮವನು ರೊಟ್ಟಿ ಮಾಡಂಗಿಲ್ಲ ಏನಿಲ್ಲ. ಅಂಗಡಿಯಾಗಿಂತ ತಿನ್ನಂಗೆ ಆಗಂಗಿಲ್ಲ. ಮನೆ ರೊಟ್ಟಿ ಉಂಡು ಎಷ್ಟು ದಿವಸ ನನಗೈತೆ ನೋಡು. ಭಾಳ ಚಲೋ ಆಗೈತೆ ಪಲ್ಯ ಅದು. ಭಾಳ ಚಲೋ ಆಗೈತವಾ ಊಟ. ಪಲ್ಯ ಅದು ಎಂಥ ರುಚಿ ಆಗೈತಿ. ಈ ನೋಟು ಯವ್ವ ಮೆಲ್ಲಕ್ಕೆ ತಿನ್ನು ಏನು. ಅದಕ್ಕೂ ಒಂದಾಕೇನಿ ರೊಟ್ಟಿ ನಿನಗೆ, ಇನ್ನೊಂದು ಬೇಕಂದ್ರೆ ತಿನ್ನು. ಸಾಕು ಒಮ್ಮೆರೆ ಭಾಳ ಉಣ್ಣಂಗಿಲ್ಲವ, ಆಗಂಗಿಲ್ಲ. ಆಯಾಸಕತಿ ಸಾಕು. ಯಪ್ಪ ಇನ್ನೊಂದು ಬೇಕಂದ್ರೆ ಹಾಕಿಸ್ಕೋ. ಏನೋ ಐತೆ ತಡಿಯವ, ಬೇಕಂದ್ರೆ ಹಾಕಿಸ್ಕೊಂತ ತಗೋ. ಅಳಿಯಂದ್ರೆ ಕೊಡು. ಐತಿ ಚಲೋ ಆಗಿತ್ತು ಪಲ್ಯ ಅದು. ಆಯ್ತು ತಗೋರಿ, ಹುಣ್ರಿ ಎಲ್ಲಾರು ಉಣ್ತಾನ ನಾನಂಗಾರ. ಉಣ್ಣವ. ಮತ್ತು ಮಾವಾರ ಹೊಲದಾಗ ಹಾಕಿರೇ ಇಲ್ಲ ಏನಾರ ಬೆಳಿನ? ಹ್ಞೂನಪ್ಪ, ಮೊನ್ನೆ ಇದು ಭತ್ತ ಅದು ಕೊಯ್ಲಿಗೆ ಬಂದಿತ್ತು, ಕೊಯ್ಸಿದೆ. ಅದು ಪರವಾಗಿಲ್ಲ, ಒಂದು ಸ್ವಲ್ಪ ಕಮ್ಮಿನ ಅದು ಮಳೆ ಬಿದ್ದುಬಿಡ್ತಲ್ಲ, ಭತ್ತ ಅದು ನೆಲಕ್ಕೆ ಕುಸಿದ್ಬಿಡ್ತು. ಭತ್ತ ಭಾಳ ಬರಲೇ ಇಲ್ಲ. ಏನು ಹಾಕಿದ ದುಡ್ಡಿಗೆ ಏನು ಇದು ಇಲ್ಲ, ದುಃಖ ಇಲ್ಲ. ಆತು ಈಗ ಮಳೆಗಾಲ ಒಂದು ಚಲೋ ಆಗಲಿ ಪೂರ ನೋಡ್ಕೊಂಡು ಏನಾರು ಹಾಕಿದ್ರೆ ಆತು ಅಂದು ಸುಮ್ಮನಾಗೇನಪ್ಪ ನಾನು. ನಮ್ಮದು ಏನು ತೆಂಗಿನ ಗಿಡನ ರಗಡಾಗ್ಯವು. ಮೊನ್ನೆ ಓಸು ಎಳ್ನೀರು ಅವನು ಕೊಯ್ಸಿ ಮಾರಾಕದನ್ನ ಕೊಟ್ವಿ. ನಮ್ಮದು ಭತ್ತ ಅದು ಕೊಯ್ದಿದ್ವಿ. ಮಳೆ ಬರೋಕ್ಕಿಂತ ಮುಂಚೆನೇ ಕೊಯ್ಸಿಬಿಟ್ಟೆ ನಾನು. ಭತ್ತ ಅವು ಚಲೋ ಆಗ್ಯವು. ಹೌದಾ? ನಿಮ್ಮ ತಮ್ಮ ಏನು ಮಾಡ್ತೈತಪ್ಪ? ಮೊನ್ನೇನು ಓದೋದು ಮುಗಿಸ್ಯಾನ ಮಾವ ಅವನು. ಬಾರಪ್ಪ ಹೊಲ್ದಾಗ ಒಂದಿಟ್ಟು ಇದು ಮಾಡು, ಆಕತಿ ಹೊಲ್ದಾಗ ಬೇಕಾದಂಗೆ ದುಡ್ಕೋಬೋದು. ಹೊರಗೇನು ಹೋಗಿದ್ದಿ ದುಡ್ಯಾಕ ಅಂದ್ರೆ ಇದೇನೇನೋ ಮಾಡ್ತಾನೆ ಪ್ಯಾಟ್ಯಾಗ ಅಂತಾನ. ಏನು ಮಾಡ್ತಾನೋ ಏನು ಬಿಡ್ತಾನೋ ಏನೂ ಗೊತ್ತಿಲ್ಲ. ಈಗಿನಾರು ಯಾರು ಮಾತು ಕೇಳಂಗಿಲ್ಲ ಬಿಡಯಪ್ಪ. ಏನು ತಿಳ್ದಂಗೆ ಮಾಡ್ತಾರೆ, ಏನು ಮಾಡೋಕ್ಕಾಗಂಗಿಲ್ಲ ನೋಡು. ಓದ್ಯಾನ ಮತ್ತು ಹೊಲ ಮನೆ ಏನು ಮಾಡೋದು, ಪ್ಯಾಟೆ ದುಡಿತಾನೆ ಅಂತ ನಾವ. ಇನ್ನೊಂದು ರೊಟ್ಟಿ ಬೇಕಾ? ಇನ್ನೂ ಒಂದು ರೊಟ್ಟಿ ಹಂಗ ಐತಿ. ನನಗಂತ್ರ ಏನು ಬೇಡವಾ, ಇದ ಸಾಕು. ಅನ್ನ ಬೇಕಾದ್ರೆ ಇಂದಾಗ ಒಂದಿಟ್ಟು ಉಣ್ತಾನಿ, ನನಗಂತ್ರ ಏನೇನು ಬೇಡ. ನಿಧಾನ ಸರಿ ಉಣ್ಣು ಮೆಲ್ಲಕ್ಕೆ. ಅನ್ನ ಉಣ್ಬೇಡ, ಇನ್ನೊಂದು ರೊಟ್ಟಿ ತಿನ್ನು ಮೆಲ್ಲಕ್ಕೆ ಹಂಗ. ಯವ್ವ ಒಮ್ಮೆದೊಮ್ಲೆ ನಿನಗಾಗ್ಲಿಲ್ಲಕ್ರ ಬಿಡು. ಏನು ಏಟಕ ತಾಟು ನಿಧಾನ ಸರಿ ಉಣ್ಣು. ಏನು 4 ದಿವಸ ಬಿಟ್ಟೋಗಿದ್ರ ಚಲೋ ಆಕತ್ತಾಳೆ ಅಂದ್ರೆ ನನಗೂ ಒಂದಿಟ್ಟು ಇದು ಆಕತ್ತು. ಅಯ್ಯಯ್ಯ ಅತ್ತೀರ, ಈಗ ಅಲ್ಲಿ ಹೊಲದಾಗ ಮನ್ಯಾಗ ಕೆಲಸ ರಗಡಕ್ಕವ್ರಿ, ಅವಾಗ ಆಗಂಗಿಲ್ಲ ಏನಿಲ್ಲ ಮಾಡೋದು. ನಾನು ಮತ್ತು ಅವಾಗ ಏನು ಹೇಳಲಿಲ್ಲ. ಹೋಗಿ ಹಿಂದಿರಿಗೆ ವಾಪಸ್ ಬರ್ತೇವೆ ಅಂತಲೇ ಹೇಳಿ ಬಂದ್ವಿ. ಅದಕ್ಕೆ ಅಂದೆ ನೀವು ಬರ್ರಿ 4 ದಿವ್ಸ ಇದ್ದು ಹೋಗಂತ್ರಿ ಅಂದ್ರೆ ನೀವು ಬರಕ್ಕೆ ಹೊಲ್ದಕ್ಕಿರಿ. ಕೇಳಿ ನೋಡ್ತಾನೆ ತಗೋರಿ. ಅವಾಗ ಈಗ ಬರ್ತಾಳ, ಬೇಕಂದ್ರೆ ಕಳಿಸ್ತಾನಂತ ಮತ್ತೆ ಕೇಳಿ ಅವನ್ನ. ನನಗೂ ಒಂದಿಟ್ಟು ಇದಾಕತ್ರಿ, ಆರಾಮಾಗ ತನಕ ಊಟ. ನಿಮ್ಮ ಮಾವನು ಬೆಳಗ್ಗೆ ಕರೆತ್ಲೆ ಹೊಲಕ್ಕೆ ಹೋದ್ರು ಅಂದ್ರೆ ಮಧ್ಯಾಹ್ನ ಬರ್ತಾರ. ಮಧ್ಯಾಹ್ನ ಬಂದ್ರೆ ಮತ್ತೆ ಸಂಜಿಕೆಗೆ ಬರ್ತಾರ. ಮನ್ಯಾಗ ಬ್ಯಾಸರ ಒಬ್ಬಾಕಿಗೆ ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ. ಹಾಗಾಗಿ ಯವ್ವ ಈಗ ಹುಕ್ಕಾನೆ ಹತ್ತಿರನ ಕೇಳ್ತಾನೆ, ಕೇಳಿ ಬರ್ತಾನೆ. ಬಾ ಅಂದ್ರೆ ನೀನು ಬರಂಗಿಲ್ಲ ಏನಿಲ್ಲ. ನೋಡಂತಗ ಹತ್ತಿರನ ಕೇಳ್ತಾನೆ. ಹ್ಞೂನವ. ಅಲ್ಲ ಈಕಿನೇನು ಅಂತ ಅನ್ಕೊಂಡಳ ಅಂತ ಮುಂದಾಗ ಒಂದು ಮಾತು ಹೇಳಿಲ್ಲ ಏನಿಲ್ಲ. ಇದ್ಕಿದ್ದಂಗೆ ಹೊಂಟು ನಿಂತು ನನ್ನ ಮಗ ಏನಾರು ಅನ್ಕೊಂತಾನ ಅಂತ ಸುಮ್ಮನಾಗೆ ನಟ. ಇಲ್ಲದ್ರಿ ತಿಕ್ಕಿಗೆ ಅಡುಗೆ ಎಲ್ಲ ಮಾಡ್ಯಾಡ್ಬಿಡು, ಏನಿಲ್ಲ. ಅರ್ಬಿ ಏನು ಜಳಕ ಮಾಡಿ ಹಂಗ ಬಿಡ್ತಾನೆ. ನಾಳೆ ಹೋಗಿದಾಕ್ತಾಳ ಬಂದು. ಯವ್ವ ಬೇ ಯಾಕ ಬಸವ? ಯವ್ವ ನನ್ನ ಅರ್ಬಿ ಎಲ್ಲ ಒಗದು ಹಾಕ್ಯಾರ ಇಲ್ಲ ನಿನ್ನೆ ವೈನಿ? ಒಗದು ಹಾಕಿದ್ಲಲ್ಲಪ್ಪ, ಇತ್ಲದಾಗ ಅದಾವ ನೋಡು. ಹೌದಾ? ಯಾಕೆ ಕಾಣಕವಲ್ರಲ್ಲ ವೈನಿನ ಕಾಣವಲ್ರು, ಅಣ್ಣನ ಕಾಣವಲ್ಲ? ಊರಿಗೆ ಹೋಗ್ಯಾಳ. ನಿಮ್ಮ ಅಣ್ಣ ಆಕಿಬ್ರು ಕೂಡ ಹೋಗ್ಯಾರ. ಏನೋ ಅವ್ರು ಹೋಗಿ ಆರಾಮದಿಲ್ಲ ಅಂತ, ಆರ್ಟಿಯಿಂದ ಏನೋ ಆಪರೇಷನ್ ಮಾಡಿಸಿದ್ರಂತ, ನೋಡಿ ಬರ್ತಾಯಿ ಅಂತಂದು ಹೋಗ್ಯಾರ. ಬೆಳಗ್ಗೆನ ಮುಂಜಾನೆ ಹೋಗ್ಯಾರ. ಹೌದೇನು? ಅದಕ್ಕೂ ಕಾಣವಲ್ರು. ಅರ್ವಿಯಿಂದ ಹಾಕ್ಯಾರ. ಯವ್ವ ಮತ್ತೆ ನಾ ಹೇಳಿದ್ನೆಲ್ಲ ಮಾತಾಡ್ದೆ ಇಲ್ಲ ಅಣ್ಣನಂತೇಳಿ? ನಿನ್ನೆ ನೀ ಇದ್ದಾಗ ಮಾತಾಡಿದಾಗ ಅಂದಲ್ಲಪ್ಪ. ನೋಡಂತಡಿ ಏನು ಮಾಡ್ತಾನ ಕೇಳ್ತಾನೆ ನಾನು. ಏನು ಅವನೊಬ್ಬನ ಅಲ್ಲ, ನಿಮ್ಮಪ್ಪನ ಮಗ. ನೀನು ಅದಿ ಏನು ಕೊಡ್ತೀಯ ಇಲ್ಲ ಕೊಡು, ಒಂದು ಅವನಿಗೆ ಕೊಡು ಅಂತಂದು ಹೇಳ್ತಾನೆ. ಏನು ಯವ್ವ ನಾನು ಜಗಳ ಮಾಡಬಾರ್ದು ಅಂತ ಸುಮ್ಮನದ ನೋಡ್ಬಿ ಅಣ್ಣನಂತೇಳಿ.
ನೀನು ಹೇಳಿ ಸರಿ ಮಾಡು ಏನು ಬೇಕು ಅಂತಂದು ಹೇಳಾಕತ್ತಾನಿ ಮತ್ತು ಹಂಗೆ ಮಾಡ್ತಾನ ಏನಾರ ಮಾಡೋದಕ್ಕೆ ಒಂದಿಟ್ಟು ಇದನ್ನ ಹೆಲ್ಪ್ ಮಾಡಂಗಿಲ್ಲವ. ಹೇಳ್ತಾನೆ ಹೋಗಿ ನೀನು ಜಳಕ ಮಾಡಿ ಬರ್ಲಿ ಅವ್ನು ಸಂಜಿಕೆಗೆ ಮಾತಾಡ್ತಾನೆ. ಆತ್ ತಗೋ, ನಾಷ್ಟ ಏನಾರ ಮಾಡ್ಯಾರ ಇಲ್ಲ? ನಾಷ್ಟಕ್ಕೆ ಏನು ಮಾಡಿಲ್ಲಪ್ಪ, ಇದು ಕಾಫಿ ಕಾಸೀನಿ, ಕಾಫಿ ಕುಡಿ, ರೊಟ್ಟಿ ಪಲ್ಯ ಅದನ್ನ ಮಾಡ್ಯಾಳ, ರೊಟ್ಟಿನ ಹುಂಡು ಹೋಗ್ಬಿಡು ಹೊರ ತುಂಬ ಆತದ. ಇನ್ನೇನು ನಾಷ್ಟಕ್ಕೆ ಇಷ್ಟ ಮತ್ತು ಮಧ್ಯಾಹ್ನ 2 ಗಂಟೆ ತನಕ ಮಿಸ್ಗೆ ಆಡಂಗಿಲ್ಲ ಆತದ. ಇವ ನನಗೆ ಮುಂಜಾನೆ ರೊಟ್ಟಿ ತಿನ್ನಂಗೆ ಆಗಲ್ವೇ, ಏನಾರು ನಾಷ್ಟ ಮಾಡಿದ್ರೆ ಚಲೋ ಆಕತ್ತು. ಇರ್ಲಿ ತಗೋ, ಅದನ್ನ ತಿಂತಾನೆ, ಮತ್ತೇನು ಮಾಡೋದು. ಹೋಗು ಹಸ್ತಾನಿ, ಬಿಸಿ ಎಲ್ಲ ಮಾಡಿ ಇದು ಜಳಕ ಮಾಡ್ಬೋ ಹೋಗು. ಇವ ಹಾಯ್ ಎಲ್ಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ದೀರಿ? ಆರಾಮದ್ದೀರಿ? ನಾವು ಆರಾಮದೇ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡ್ಲಾಗತ್ತೀರಿ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಿಮ್ಮ ಜ್ಯೋತಿ ಯುಕೆ ಸ್ಟೋರೀಸ್ ಮೇಲೆ ಸದಾ ಕಾಲ ಇದ್ರಿ ಅಂತ ಕೇಳ್ತೇನೆ ರೀ. ಕತೆಗಳು ಇಷ್ಟ ಆಗತ್ತವ ಅನ್ನೋದಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಭಾಳ ಜನ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ವಿಡಿಯೋ ನೋಡಾಕತ್ತೀರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ.